ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರು ಟೈಲರಿಂಗ್ ಕೋರ್ಸಿಗೆ ಜಾಯ್ನ್ ಆದರೂ ಕೂಡ ಸ್ಟಾರ್ಟಿಂಗ್ ಹೇಳ್ಕೊಡೋದೇ ಎಮ್ಮಿಂಗ್. ಎಮ್ಮಿಂಗ್ ಮಾಡೋದಕ್ಕೆ ಎಮ್ಮಿಂಗ್ ಸೂಜಿ, ದಾರ, ಕತ್ರಿ ಹಾಗೆ ಬಟ್ಟೆ ಇಷ್ಟಿದ್ರೆ ಎಮ್ಮಿಂಗ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಎಮ್ಮಿಂಗ್ ಗೊತ್ತಿದ್ದರೆ ಯಾವುದೇ ನಿಮ್ಮದು ಬಟ್ಟೆ ಸ್ಟಿಚ್ ಬಿಟ್ಟೋದ್ರೆ ಎಲ್ಲದಕ್ಕೂ ಟೈಲರ್ ಅಂಗಡಿಗೆ ಹೋಗಿ ಟೈಲರ್ ಮಿಷಿನಲ್ಲೇ ಸ್ಟಿಚ್ ಹಾಕ್ಸ್ಬೇಕಂತ ಏನಿಲ್ಲ. ನಿಮ್ಮ ಕೈಯಲ್ಲೇ ಚೆನ್ನಾಗಿ ಸ್ಟಿಚಿಂಗ್ ಹಾಕೊಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಮ್ಮಿಂಗ್ ಸೂಜಿ ತೋರಿಸ್ದೆ ಅಲ್ವಾ ಗೈಸ್, ಅದೇ ಎಮ್ಮಿಂಗ್ ಸೂಜಿ. ಆ ಸೂಜಿಗೆ ದಾರ ಪೋಣಿಸ್ಕೊಬೇಕು ಫಸ್ಟು. ನೀವು ಯಾವುದೇ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಎಮ್ಮಿಂಗ್ ಸೂಜಿ ಕೊಡಿ ಅಂತಂದರೆ ಕೊಡ್ತಾರೆ. ಹಾಗೆ ಒಂದು ದಾರ ತೊಗೊಳ್ಳಿ. ದಾರ ತೊಗೊಂಡು ಆ ಎಮ್ಮಿಂಗ್ ಸೂಜಿನ ತೊಗೊಂಡು ಪೋಣಿಸ್ಕೊಳ್ಳಿ. ಅದಾದಮೇಲೆ ದಾರ ಪೋಣಿಸಿದಾದ್ಮೇಲೆ ಫ್ರೆಂಡ್ಸ್, ಈ ಎಮ್ಮಿಂಗ್ನ 2 ಥರ ಮಾಡ್ಬೋದು. ಆ 2 ಥರನೂ ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಸರಿಯಾಗಿ ಅರ್ಥ ಆಗಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಾಗೆ ವಿಡಿಯೋನ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರ ತೊಗೊಳ್ಳಿ ಫ್ರೆಂಡ್ಸ್, ನಿಮ್ಮ ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಅದು. ನೋಡಿ ಫ್ರೆಂಡ್ಸ್, ಬಟ್ಟೆನ ನಿಮ್ಗೆ ಎಲ್ಲಿ ಸ್ಟಿಚ್ ಬಿಟ್ಟೋಗಿದೆ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಬೇಕು. ಫಸ್ಟು ನೀಟಾಗಿ ಡಬಲ್ ಫೋಲ್ಡ್ ಆದಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಡಬಲ್ ಫೋಲ್ಡ್ ಆದಮೇಲೆ ನಾವು ಎಲ್ಲಿ ಸ್ಟಿಚ್ ಮಾಡ್ತೀವಿ ಆ ಪ್ಲೇಸ್ನ ಟೈಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಮ್ಮಿಂಗ್ ಸೂಜಿನ ಫಸ್ಟು ಗಂಟು ಮಾಡ್ಕೊಬೇಕು. ಹೇಗೆ ಅಂತಂದರೆ ಕೆಳಗಡೆಯಿಂದ ಫಸ್ಟು ಚುಚ್ಚಿ ಎಳೆದು ಅದು ಗಂಟು ಬರುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಬಟ್ಟೆನ ತಗೊಂಡು ಅದನ್ನು ಚುಚ್ಚಾದಮೇಲೆ 1-2 ಸಲ ದಾರನ ರೊಟೇಟ್ ಮಾಡಿ ಸೂಜಿನ ತೆಗೆದ್ರೆ ಅದು ಪರ್ಫೆಕ್ಟಾಗಿ ಒಂದು ಗಂಟು ಬರುತ್ತೆ. ಅದಾದಮೇಲೆ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಫಸ್ಟು ಎಮ್ಮಿಂಗ್ ಹೇಗೆ ಅಂತಂದರೆ, ಬಟ್ಟೆ ಕೆಳಗಡೆ ಬಟ್ಟೆನ ಸ್ವಲ್ಪ ತೊಗೋಬೇಕು. 1-2 ದಾರ ಅಷ್ಟು ತೊಗೊಂಡ್ರೆ ಸಾಕು. ಸೊ ಕೆಳಗಡೆದು 1-2 ದಾರ ತೊಗೊಂಡು ಮೇಲ್ಗಡೆ ಬಟ್ಟೆ ಏನು ನಾವು ಡಬಲ್ ಲೇಯರ್ ಮಾಡಿರ್ತೀವಿ ಅದ್ರ ಜೊತೆ ಚುಚ್ಚಿ ಎಳಿಬೇಕು ಮೇಲ್ಗಡೆಗೆ ಸೂಜಿನ. ಅದು ಸ್ಟ್ರೈಟಾಗಿ ಎಳಿಬಾರ್ದು, ಕ್ರಾಸಿಂಗಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ಅದು ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸ್ಟ್ರೈಟಾಗಿ ಎಳಿಬಾರ್ದು ಸ್ಟಿಚಿಂಗ್ನ, ಯಾವತ್ತಿದ್ರೂ ಕ್ರಾಸಿಂಗಲ್ಲಿ ಸ್ಟಿಚ್ ಹಾಕಬೇಕು. ಇದು ಫಸ್ಟ್ ಟೈಪ್ ಎಮ್ಮಿಂಗ್ ಇದು. ನೋಡಿ ಫ್ರೆಂಡ್ಸ್, ಇದೇ ಥರ ಕ್ರಾಸಿಂಗಲ್ಲಿ ಸ್ಟಿಚ್ ಆಗ್ತಾ ಹೋಗಬೇಕು. ಕೆಳಗಡೆ ನಿಮ್ಗೆ ಬೇಕು ಅಂತಂತಂದರೆ ಫಿಂಗರಿಂದ ಸಪೋರ್ಟ್ ತೊಗೋಬೋದು. ಸಪೋರ್ಟ್ ತೊಗೊಂಡ್ರೆ ನೀಟಾಗಿ ಸ್ಟಿಫಾಗಿ ಬರುತ್ತೆ ಸ್ಟಿಚಿಂಗು. ಸೊ ಇದು ಫಸ್ಟ್ ಎಮ್ಮಿಂಗು. ಈ ಎಮ್ಮಿಂಗ್ನ ಕ್ರಾಸಿಂಗಲ್ಲಿ ಹಾಕಬೇಕು. ಕೆಳಗಡೆ ಎಷ್ಟು ನೀವು ಬಟ್ಟೆ ತೊಗೊತೀರೋ ಅಷ್ಟು ದಾರ ಹಿಂದೆ ಡಾಟ್ ಆಗಿ ಕಾಣಿಸುತ್ತೆ. ನೀವು ಕಡಿಮೆ ಬಟ್ಟೆ ತೊಗೊಂಡ್ರೆ ಕಡಿಮೆ ಕಾಣಿಸುತ್ತೆ. ಜಾಸ್ತಿ ಬಟ್ಟೆ ಕೆಳಗಡೆ ಜಾಸ್ತಿ ಲೇಯರ್ ಏನಾದರೂ ತೊಗೊಂಡ್ರೆ ಅದು ದಪ್ಪ ದಪ್ಪ ಡಾಟ್ ಆಗಿ ಕಾಣಿಸುತ್ತೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ ಒಂದು ಸಲ, ಒಂದು ಲೈನ್ ಸ್ಟಿಚಿಂಗ್ ಆದಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತ.
ನೋಡಿ ಫ್ರೆಂಡ್ಸ್, ಇವಾಗ ಒಂದು ಲೇಯರ್ ಕಂಪ್ಲೀಟ್ ಆಗಿದೆ. ನಾವು ಸ್ಟಿಚ್ ಮಾಡಿರೋದು ಈ ಥರ ಕಾಣಿಸುತ್ತೆ ಕ್ರಾಸಿಂಗಲ್ಲಿ, ಬಟ್ ಬ್ಯಾಕ್ ನೋಡಿದಾಗ ಈ ಥರ ಡಾಟ್ ಬಂದಿರುತ್ತೆ. ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ನಾವು ಹೇಗೆ ನಾಟ್ ಹಾಕೊಂಡ್ವೋ ಅದೇ ಥರ ಒಂದು ಫುಲ್ ಸ್ಟಿಚ್ ಆದಮೇಲೆ ಲಾಸ್ಟಲ್ಲಿ ಕೂಡ ಸ್ಟಿಫಾಗಿ ನಾಟ್ ಹಾಕಲೇಬೇಕು. ಇಲ್ಲ ಅಂತಂದರೆ ನಾವೇನು ಸ್ಟಿಚ್ ಮಾಡಿರ್ತೀವಿ ಅದೆಲ್ಲ ಬಿಟ್ಟೋಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಹೇಗೆ ನಾಟ್ ಹಾಕಿದ್ವೋ ಅದೇ ಥರ ಕೊನೆಯಲ್ಲೂ ಕೂಡ ನಾಟ್ ಹಾಕಿ ಸ್ಟಿಫ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಫಸ್ಟ್ ಎಮ್ಮಿಂಗ್ ಟೈಪು. ಫ್ರಂಟ್ ನಾವೇನು ಸ್ಟಿಚ್ ಮಾಡಿರ್ತೀವಿ ಅದು ಬ್ಯಾಕಲ್ಲಿ ಡಾಟೆಡ್ ಆಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ನಾವೆಷ್ಟು ಕೆಳಗಡೆ ದಾರ ತಗೊತೀವೋ ಅದು ಡಾಟೆಡ್ ಆಗಿ ಬರುತ್ತೆ ಅಂತ ಹೇಳಿದ್ದೆ. ನೀವು ಕಡಿಮೆ ದಾರ ತಗೊಂಡ್ರೆ ಕಡಿಮೆ ಡಾಟ್ ಕಾಣುತ್ತೆ. ನೀವು ಜಾಸ್ತಿ ಏನಾದರೂ ಕೆಳಗಡೆ ಬಟ್ಟೆನ ತಗೊಂಡ್ರೆ ಅದು ದೊಡ್ಡ ದೊಡ್ಡ ಡಾಟ್ ಆಗಿ ಕಾಣಿಸುತ್ತೆ ಅಷ್ಟೇ.
ಫ್ರೆಂಡ್ಸ್, ಇದು ಎರಡನೇ ಟೈಪ್ ಎಮ್ಮಿಂಗ್ ಮಾಡೋದು. ನಾನು ಆವಾಗಲೇ ಹೇಳಿದ್ದೆ 2 ಟೈಪ್ಸ್ ಎಮ್ಮಿಂಗ್ ಮಾಡ್ಬೋದು ಅಂತ. ಆಲ್ರೆಡಿ ಫಸ್ಟ್ ಟೈಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಟೈಪು. ನಾವು ಆವಾಗಲೇ ಹೇಗೆ ನಾಟ್ ಹಾಕೋದ್ವೋ ಅದೇ ಥರ ಸ್ಟಾರ್ಟಿಂಗು ಗಂಟು ಹಾಕೋಬೇಕು. ಅದು ಬಿಚ್ಚೋಗದೆ ಇರಲಿ ಸ್ಟಿಚಿಂಗ್ ಮಾಡಿರೋದು ಅಂತ. ನೀಟಾಗಿ ಒಂದು ಗಂಟು ಆದಮೇಲೆ ನಾವು ಆವಾಗಲೇ ಕೆಳಗಡೆ ಬಟ್ಟೆ ತೊಗೊಂಡು ನಾವೇನು ಡಬಲ್ ಫೋಲ್ಡ್ ಮಾಡಿದ್ವಿ ಅದ್ರ ಜೊತೆ ಪೋಣಿಸ್ತಿದ್ವಿ. ಬಟ್ ಇವಾಗ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಕೆಳಗಡೆ ತಗೊಬಾರ್ದು. ಮೇಲ್ಗಡೆ ನಾವು ಏನು ಡಬಲ್ ಲೇಯರ್ ಫೋಲ್ಡ್ ಮಾಡಿದ್ದೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಸೂಜಿಗೆ ಎಷ್ಟಾಗುತ್ತೆ ಅಷ್ಟು ಒಟ್ಟಿಗೆ ಸ್ಟಿಚ್ ಮಾಡ್ಬೋದು, ಸ್ವಲ್ಪ ಗ್ಯಾಪ್ ಬಿಟ್ಟು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಡಬಲ್ ಸ್ಟಿಚಿಂಗ್ ಏನು ಮಾಡಿದ್ದೀವಿ ಅದ್ರ ಮೇಲೇ ಸ್ವಲ್ಪ ಕೆಳಗಡೆ ಬಟ್ಟೆ ಮೇಲ್ಗಡೆ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಒಂದು ಸೂಜಿ ಎಷ್ಟಾಗುತ್ತೆ ಅಷ್ಟು ತಗೊಬೋದು. ಇಲ್ಲ 3 to 4 ಸ್ಟಿಚಿಂಗ್ ಆದಮೇಲೆ ಸೂಜಿನ ಹೊರಗಡೆ ತಗೊಬೋದು. ಆವಾಗ ನೀಟಾಗಿ ಸ್ಟಿಚ್ ಆಗಿರುತ್ತೆ. ನೀವು ನೋಡ್ಬೋದು. ನೋಡಿ, ಈ ಥರ ಸ್ಟಿಚಿಂಗ್ ಬರುತ್ತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ ಅದು ಕ್ರಾಸಿಂಗಲ್ಲಿ ಬರುತ್ತೆ. ಇದು ಸ್ಟ್ರೈಟ್ ನಾವೇನು ಡಬಲ್ ಫೋಲ್ಡ್ ಮಾಡಿರ್ತೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಹೋಗೋದು. ಸೇಮ್ ಹಿಂದ್ಗಡೆನೂ ಅದೇ ಥರ ಡಾಟ್ ಬಂದಿರುತ್ತೆ. ಬಟ್ ಅದಕ್ಕಿಂತ ಇದು ಸ್ವಲ್ಪ ನೀಟಾಗಿ ಬರುತ್ತೆ ಸ್ಟಿಚಿಂಗು. ಸೊ 2 ಟೈಪ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಈಸಿಯಾಗಿ ಬರುತ್ತೆ ಆ ಥರ ನೀವು ಸ್ಟಿಚ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ಥರ ನೀವು ಮನೇಲೇ ಕೈಯಲ್ಲೇ ಸ್ಟಿಚ್ ಮಾಡ್ಕೊಬೋದು. ನೀವು ಟೈಲರಿಂಗ್ ಶಾಪ್ಗೆ ಹೋಯ್ತು ಅಂದರೆ ಒಂದು ಸ್ಟಿಚ್ಗೆ 10 ರೂಪಾಯಿ 20 ರೂಪಾಯಿ ತೊಗೊತಾರೆ. ಬಟ್ ಸ್ವಲ್ಪ ಸ್ಟಿಚ್ ಏನಾದ್ರು ಬಿಚ್ಚೋಗಿತ್ತು ಅಂತಂತಂದರೆ ನೀವೇ ಅದನ್ನ ನೀಟಾಗಿ ಕೈಯಲ್ಲೇ ಸ್ಟಿಚ್ ಮಾಡ್ಕೊಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಆಗಲೇ ಇದು ಒಂದು ಲೈನ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸೊ ಇದು ಸೇಮ್ ಅದೇ ಥರ ಸ್ಟಾರ್ಟಿಂಗ್ ಹೇಗೆ ನಾವು ಗಂಟು ಹಾಕ್ಕೊಂಡ್ವಿ ಸ್ಟಿಚ್ ಬಿಚ್ಚೋಗಬಾರ್ದು ಅಂತ, ಇದು ಕಂಪ್ಲೀಟ್ ಆದಮೇಲೂ ಕೂಡ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲೂ ಕೂಡ ಟೈಟಾಗಿ ಒಂದು ಗಂಟು ಹಾಕಬೇಕು. ಆವಾಗ ಸ್ಟಿಚಿಂಗ್ ಎಲ್ಲೂ ಬಿಚ್ಚೋಗಲ್ಲ. ಯಾವುದೇ ಕಾರಣಕ್ಕೂ ನೀವೇನಾದರೂ ಲಾಸ್ಟಲ್ಲಿ ಗಂಟು ಹಾಕೋದು ಮರೆತ್ರಿ ಅಂದರೆ ಸ್ಟಿಚಿಂಗ್ ಎಲ್ಲ ಬಿಚ್ಚೋಗುತ್ತೆ. ಸೊ ಯಾರೂ ಮರಿಬೇಡಿ. ಸ್ಟಾರ್ಟಿಂಗು ಮತ್ತು ಲಾಸ್ಟಲ್ಲಿ ನೀಟಾಗಿ ಗಂಟು ಹಾಕಿ ಟೈಟಾಗಿ. ನೋಡಿದ್ರಲ್ಲ, ಎರಡಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಅದಕ್ಕಿಂತ ಇದು ಸ್ವಲ್ಪ ನೀಟಾಗಿ ಬರುತ್ತೆ. ಎರಡೂ ಕೂಡ ನೀಟಾಗಿ ಬರುತ್ತೆ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಬೇಗ ಬರುತ್ತೆ, ಯಾವುದು ನೀಟಾಗಿ ಬರುತ್ತೆ ಅದರಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2 ಥರ ಎಮ್ಮಿಂಗ್ ಮಾಡೋ ಅಂಥ ರೀತಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ಹುಕ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದರೆ ಈ ವಿಡಿಯೋದಲ್ಲಿ ಹುಕ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡಲ್ಲ. ಫಸ್ಟು ಹುಕ್ಸ್ನ ಹ್ಯಾಂಗ್ ಮಾಡೋದಕ್ಕೆ ಹುಕ್ದು ಸ್ಪೇಸರ್ ಬೇಕು. ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹುಕ್ಸ್ ಹಾಕೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹಾಗಾಗಿ
ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲುವೆ. ಇದು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ. ನೋಡಿ ಫ್ರೆಂಡ್ಸ್, ನೀವು 2 ಟೈಪ್ಸ್ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ದೀರಾ. ಅದರಲ್ಲಿ ಸಿಂಗಲ್ ಥ್ರೆಡ್ನೇ ನಾವು ಸೂಜಿಗೆ ಪೋಣಿಸ್ತಾ ಇದ್ವಿ. ಬಟ್ ಹುಕ್ಸ್ದು ಸ್ಪೇಸರ್ ಮಾಡೋದಕ್ಕೆ ನಾವು ಡಬಲ್ ಥ್ರೆಡ್ನ ಸೂಜಿ ಒಳಗಡೆ ಪೋಣಿಸ್ಬೇಕು. ಆವಾಗ ಅದು 4 ಲೇಯರ್ ಆಗಿ ಬರುತ್ತೆ, 4 ದಾರ ಆಗುತ್ತೆ. ಯಾಕಂತಂದರೆ ಅದು ಸ್ಟಿಫಾಗಿ ಕೂರಬೇಕು ಹುಕ್ಸು. ಸೊ ಹಾಗಾಗಿ 4 ದಾರ ತಗೋಬೇಕು. ಫಸ್ಟೇ 2 ದಾರನ ಗಂಟು ಮಾಡಿಕೊಂಡು ಸೂಜಿ ಒಳಗಡೆ ಪೋಣಿಸಿ ಆಮೇಲೆ ಗಂಟು ಮಾಡಿದ್ರೆ ಅದು 4 ದಾರ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಹುಕ್ ಸ್ಪೇಸರ್ ಹಾಕೋದು ಅಂತ ನೋಡೋಣ. ನಾವು ಆಲ್ರೆಡಿ ಎಮ್ಮಿಂಗ್ ಮಾಡಿದ್ದೀವಲ್ಲ, ಆ ಸ್ಪೇಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಕೆಳಗಡೆಯಿಂದ ಸೂಜಿನ ಮೇಲ್ಗಡೆ ತಗೋಬೇಕು. ಅದಾದಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಟು ಮತ್ತೆ ಸೂಜಿನ ಕೆಳಗಡೆ ಚುಚ್ಚಬೇಕು. ಈ ಥರ 3 ರೌಂಡ್ ಹಾಕೊಬೇಕು. ಸೇಮ್ ಅದೇ ಸ್ಪೇಸಲ್ಲಿ 3 ಸಲ ರೌಂಡ್ ಮಾಡಬೇಕು. ಕೆಳಗಡೆಯಿಂದ ಚುಚ್ಚಿ ಮೇಲ್ಗಡೆ ತೆಗಿಬೇಕು, ಮೇಲ್ಗಡೆಯಿಂದ ಕೆಳಗಡೆ ಚುಚ್ಚಬೇಕು. ಇದೇ ಥರ 3 ರೌಂಡು ಚುಚ್ಚಿ ತೆಗಿಬೇಕು. ಫ್ರೆಂಡ್ಸ್, ಇದು 3 ಸಲ ಆದಮೇಲೆ ಕೆಳಗಡೆಯಿಂದ ಮೇಲ್ಗಡೆ ದಾರ ಬಂದಿದೆ. ಅದಾದಮೇಲೆ ಎಲ್ಲ ದಾರದ ಒಳಗಡೆ ಸೂಜಿನ ಚುಚ್ಚಬೇಕು. ಎಲ್ಲ ದಾರದ ಒಳಗಡೆ ಸೂಜಿನ ಚುಚ್ಚಿ ತೆಗಿಬೇಕು. ತೆಗೆಯುವಾಗ ಸೂಜಿ ಅಪೋಸಿಟ್ ದಾರ ಸೂಜಿ ಒಳಗಡೆಯಿಂದ ಬರಬೇಕು, ಹೊರ್ಗಡೆಯಿಂದ ಬರಬಾರ್ದು. ಆವಾಗ ಅದು ಗಂಟಾಗುತ್ತೆ, ಗಂಟಾಗಿ ಬರಬೇಕು. ನೋಡಿ, ಆ ಥರ ಹೊರ್ಗಡೆಯಿಂದ ಬರಬಾರ್ದು, ಸೂಜಿ ದಾರದ ಒಳಗಡೆಯಿಂದ ಬರಬೇಕು. ಆ ಥರ ಗಂಟಾಗಬೇಕು. ಸೂಜಿ ಒಳಗಡೆಯಿಂದ ಬಂದರೆ ಆ ಥರ ಗಂಟಾಗುತ್ತೆ. ಅದೇ ಥರ ಆ ದಾರ ಏನಿದೆ ಹೊರ್ಗಡೆ ಅಷ್ಟನ್ನು ಗಂಟಾಗಿ ಮಾಡ್ಕೊಬೇಕು. ಒಂದು 6ರಿಂದ 7 ಗಂಟೆ ಆಗುತ್ತೆ. ಅದೇ ಥರ ಎಲ್ಲ ದಾರದ ಒಳಗಡೆ ಸೂಜಿನ ಚುಚ್ಚಿ ಆ ಥರ ಗಂಟಾಗಿ ಮಾಡ್ಕೊಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಗಂಟೆಲ್ಲ ಹಾಕಿದ್ದಾಗಿದೆ. ಇವಾಗ ಅದು ನೋಡಿದ್ರೆ ಜಡೆ ಥರ ಬಂದಿರುತ್ತೆ, ಜಡೆನೇ ಇದ್ದಿರೋ ಥರ ಕಾಣಿಸುತ್ತೆ. ಹಾಗೆ ತುಂಬ ಸ್ಟಿಫ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ಮತ್ತೆ ಸೂಜಿ ಮೇಲಿರುತ್ತೆ, ಸೊ ಅದನ್ನು ಹಿಂದೆ ತಗೋಬೇಕು. ಮತ್ತೆ ಮೇಲಿಂದ ಕೆಳಗಡೆ ಸೂಜಿನ ಚುಚ್ಚಾದ್ಮೇಲೆ ಹಿಂದ್ಗಡೆ ಗಂಟಾಗಿ ಮಾಡ್ಕೊಬೇಕು. ಅದಾದರೆ ಉಗ್ಸಾಕೋ ಸ್ಪೇಸರ್ ರೆಡಿ ಆಗುತ್ತೆ. ಸ್ಟಾರ್ಟಿಂಗ್ ಬರೋಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಸ್ವಲ್ಪ ಜನ ಅದ್ರ ಬದಲು ಈ ಥರ ಮನೇಲೇ ಉಗ್ಸ್ದು ಸ್ಪೇಸರ್ ರೆಡಿ ಮಾಡ್ಕೊಬೋದು. 1-2 ಮಿನಿಟ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಹುಕ್ ಸ್ಪೇಸರ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹುಕ್ಸ್ ಹೇಗೆ ಹಾಕೋದು ಮತ್ತು ಗುಂಡಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಮಿಷಿನ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹುಕ್ ಸ್ಪೇಸರ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ 2 ಟೈಪ್ಸ್ ಆಫ್ ಎಮ್ಮಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹೋಪ್ ಗೈಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.